ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಟ್ಯಾಲೆಂಟೆಡ್ ಕಿಡ್ ಇದ್ದಾನೆ. ಅವನ ಹೆಸರು ರಾಜ ಬಕ್ಷಿ ಅಂತ ಹೇಳಿ. ಇವನು 100 ಅಲ್ಲ 200 ಅಲ್ಲ 2000 ಪ್ರಶ್ನೆಗಳಿಗೆ ಫಟಾಫಟ್ ಅಂತ ಉತ್ತರ ಕೊಡ್ತಾನಂತೆ. ಬನ್ನಿ ಹಾಗಿದ್ರೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವನಿಗೆ ಫಟಾಫಟ್ ಅಂತ ಕ್ವಶನ್ ಕೇಳೋಣ, ಅವನು ಹೇಗೆ ಉತ್ತರ ಕೊಡ್ತಾನೆ ಅಂತಾನು ನೋಡೋಣ. ಹಾಯ್ ರಾಜ ಬಕ್ಷಿ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು? ಥರ್ಡ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲಲ್ಲಿ? ಪ್ರೈಮರಿ ಸ್ಕೂಲಾ? ಥರ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಪ್ರೈಮರಿ ಸ್ಕೂಲ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇವ್ನು ಹೇಳಿದ್ಮೇಲೆ ಗೊತ್ತಾಗಿದ್ದು. ಸ್ಕೂಲ್ ಹೆಸರೇನು ಅಂತ ಕೇಳಿದ್ ನಾನು. ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆ ಹುಡುಗ ಇವನು. ಹಂಗಿದ್ರೆ ಇವನ್ ಟ್ಯಾಲೆಂಟ್ ಬಗ್ಗೆ ಕೇಳ್ಬೇಕಾ? ಫುಲ್ಲು ರಾ ಇರ್ತಾನೆ, ರಗಡ್ ಇರ್ತಾನೆ. ಬನ್ನಿ, ಇನ್ನು ಅವ್ರ ಜೊತೆಗೆ ಅವ್ರ ಶಾಲೆ ಮಾಸ್ಟರ್ ಕೂಡ ಇದ್ದಾರೆ. ಅವ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ರಾಜಾ ಬಕ್ಷಿ 2000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅಂತ ಕೇಳ್ಪಟ್ವಿ. ಹೇಗೆ ಸರ್, ನೀವೇ ಟ್ರೈನ್ ಮಾಡಿದ್ದ ಏನು ಅಂತ? ಟ್ರೈನ್ ಮಾಡೋದ ನಾನು ಮಾಡಿದೀನಿ ಮೇಡಮ್. ನನ್ನ ಪ್ರಯತ್ನ ನಾನು ಮಾಡಿದೆ. ಜೊತೆಗೆ ಅವ್ರ ತಂದೆ ಸಹಿತ ಒಳ್ಳೆ ಟ್ರಸ್ಟ್ ಕೊಟ್ಟಿರೋದ್ರಿಂದ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ. ಓಕೆ ಸರ್, ಈಗ 2000 ಪ್ರಶ್ನೆಗೆ ಉತ್ತರ ಕೊಡೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಸರ್. ಅಂದ್ರೆ ಮಗು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ನೀವು ಹೇಗೆ ಟ್ರೈನ್ ಮಾಡಿದ್ರಿ ಅಂತ ಸರ್? ಅದೇ ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಇದೆಲ್ಲ ಕಲ್ಸೋದಿಕ್ಕೆ? ಮೇಡಮ್ ಇದು 1ನೇ ತರಗತಿಗಿಂತ ಮುಂಚೆ 1 ವರ್ಷ ಅವನು ನನ್ನ ಹತ್ರ ಅವ್ರ ತಂದೆ ತಾಯಿ ಬಿಟ್ಟಿದ್ರು. ಅಂದ್ರೆ ಅಂಗನವಾಡಿಯಲ್ಲಿ ಇರುವಾಗ? ಅಂಗನವಾಡಿಯಲ್ಲಿ ಹೋಗೋದಕ್ಕಿಂತ ಸರ್ ಹತ್ರ ಹೋಗು ಅಂತ ಹೇಳಿ ಅವರು ಅಲ್ಲಿ ಕಳಿಸಿದ್ರು. ಕಳಿಸಿದಾಗ ನಾನು ಕೆಲವೊಂದು ಅಕ್ಷರಗಳನ್ನ ಓದುವಂತ ಟ್ರಿಕ್ಸ್ ಅನ್ನ ನಲ್ಲಿ ಕಲಿ ಪದ್ಧತಿಯಲ್ಲಿ ಕಲ್ಸ್ಕೊಂತ ಬಂದಾದ ನಂತರ ಅವನು 1ನೇ ತರಗತಿ ಬರೋಕ್ಕಿಂತ ಮುಂಚೆನೆ ಮೂಲ ಅಕ್ಷರಗಳನ್ನ ನೀಟಾಗಿ ಅವನು ಓದೋದು ಕಲ್ತಾದ ನಂತರ ಅವ್ರ ತಂದೆ ತಾಯಿ ಅವ್ರಿಗೆಲ್ಲ ತಿಳಿಸಿದಾದ ನಂತರ ಅವರು ಸಹಿತ ಇದಕ್ಕೆ ಓದ್ಲಿಕ್ಕೆ ಕೆಲವು ಕ್ವಶನ್ಗಳನ್ನ ಯಾವ ರೀತಿ ಏನ್ ಮಾಡ್ಬೇಕಂತ ಹೇಳಿ ಅವ್ರ ಪೇರೆಂಟ್ಸಿಗೆ ಕರೆದು ಇವಾಗ ಹೇಳ್ಕೊಂತ ಇದ್ದಾಗ ಈ ಮಟ್ಟಕ್ಕೆ ಬಂದನ್ರಿ. ಓಕೆ, ರಾಜನಿಗೆ ತುಂಬಾ ಇಷ್ಟನಾ ಈ ತರ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡೋದಂದ್ರೆ? ಹೆಂಗ್ ಕಲ್ತಾ ಇದೆಲ್ಲ? ನಾನು ಹೆದರ್ಕೊಂತಿದ್ಯಾ? ಭಯ ಆಗ್ತಿದ್ಯಾ ನಿಂಗೆ? ಇಲ್ಲಲ್ಲ, ನಿಮ್ ಮಾಸ್ಟರ್ ಇದಾರೆ ಅಂತ ಭಯನಾ ನಿಂಗೆ? ಮತ್ತೆ ಜೋರಾಗಿ ಮಾತಾಡ್ಬೇಕಪ್ಪ ನೀನು. ಅವಾಗ್ಲೇ ನಿಮ್ಮಪ್ಪ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವನು, ಸಿಕ್ಕಾಪಟ್ಟೆ ತರ್ಲೆ ಮನೇಲಿ ಅಂತ. ಹೆಂಗ್ ಕಲ್ತ್ಕೊಂಡೆ ಇದೆಲ್ಲ? ಅಪ್ಪಾಜಿ ಕಲ್ಸ್ಕೊಟ್ರಾ? ಸರಿ, ಮನೇಲಿ ಯಾರ್ಯಾರು ಇರ್ತೀರಾ ನೀವು? ನಾನು, ನಮ್ಮ ಬಾಬಾ, ನಮ್ಮಮ್ಮ, ನಮ್ಮ ತಮ್ಮ, ಮತ್ತೆ ನಮ್ಮ ಚಾಚೆ, ನಮ್ಮ ಚಿಚ್ಚ, ಮತ್ತೆ ನಮ್ಮ ಅಜ್ಜಿ. ಓ, ಇಷ್ಟೊಂದು ಜನ ಇರ್ತೀರಾ? ಓಕೆ, ಇವಾಗ ನಿನ್ಗೆ ನಿನ್ನ ತಮ್ಮ ಎಲ್ಲ ಇದ್ದಾನೆ ಅಂತ ಹೇಳ್ತಲ್ಲ, ನಿನ್ ತಮ್ಮನ್ಗೂ ಈ ತರದೆಲ್ಲ ಹೇಳ್ಕೊಡ್ತೀಯ ನೀನು? ಹಿಂಗೆಲ್ಲ ಈ ತರ ಕ್ವಶನ್ಸ್ ಆನ್ಸರ್ ಮಾಡೋದೆಲ್ಲ ಹೇಳ್ಕೊಡ್ತೀಯಾ? ಇಲ್ಲ, ಹೇಳ್ಕೊಡಲ್ವ? ಏನಕ್ಕೆ? ಅವನು ಬರಲ್ಲ. ಅವ್ನು ಕಲಿಯಕ್ ಬರೋದಿಲ್ವಾ? ಸೊ ಈ ಟ್ಯಾಲೆಂಟ್ ನಿಮ್ ಮನೇಲಿ ನಿನಗೆ ಮಾತ್ರ ಇರೋದು? ಎಷ್ಟ್ ದಿನ ಆಯ್ತು ಇದೆಲ್ಲ ಕಲಿಯಕ್ ನಿನಗೆ? 2-3 ವರ್ಷನ ಬೇಕಿದ್ರು. 2ನೇ ಕ್ಲಾಸಿಂದನ ಅವನು ಓದೋದು ಕಲ್ತಿದ್ದಾನ್ರಿ. ಆಮೇಲೆ ರಾಷ್ಟ್ರೀಯ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆಯುವಂತ ಸಮಯದಲ್ಲಿ ನಾನು ಯಾವಾಗ್ಲೂ ಅವನಿಗೆ ಪಾರ್ಟಿಸಿಪೇಟ್ ಮಾಡಕ. ಹೆಂಗ್ ಸರ್, ಹಿಂಗೆ ಸೈಲೆಂಟ್ ಆಗಿರ್ತಾನ ಇಲ್ಲ ತುಂಬಾ ಮಾತಾಡ್ತಾನೆ ಅವನು? ಇಲ್ಲ, ಈಗ ಹಿಂಗಿರ್ತಾನ್ರಿ. ಒಂದ್ ಸ್ವಲ್ಪ ಚಾಷ್ಟೇ ಜಾಸ್ತಿ. ನಾನಿದ್ದಾಗ ಮಾತ್ರ ಅವನಿಗೆ ಸ್ವಲ್ಪ ಭಯ. ನೀವ್ ಇದೀರಾ ಅಂತ ಸ್ವಲ್ಪ ಭಯ ಪಡ್ಕೊಂಡ್ ಕೂತಿದ್ದಾನೆ ಅನ್ಸುತ್ತೆ. ಹೆಂಗೆ ಸರ್, ನಾ ಕಳ್ಸ್ಬಿಡೋಣ? ಬೇಡವಾ? ಅವ್ರು ಇಲ್ಲೇ ಇರ್ಲಿನಾ? ಸರಿ, ಇವಾಗ ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀಯಾ? ನಾನು ಏನ್ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀಯಾ? ಹಂಗಿದೆ ಕೇಳಲಾ? ಈ ಕಡೆ ಇಟ್ಕೊಂಡ್ ಬಿಡ್ತೀನಿ, ಆಮೇಲೆ ನೀನ್ ನೋಡ್ಕೊಂಡು ಹೇಳ್ಬಿಟ್ರೆ ನೋಡ್ಕೊಂಡು ಹೇಳ್ತೀಯಾ? ಕರೆಕ್ಟಾಗಿ ಪ್ರಶ್ನೆನ ಕೇಳು, ಆನ್ಸರ್ ಹೇಳು. ಕರೆಕ್ಟ್ ಆನ್ಸರ್ ಮಾಡ್ಬೇಕಾಯ್ತಾ? ರೆಡಿನಾ? ಫಸ್ಟ್ ಕ್ವಶನ್ ಕೇಳಲಾ? ಓಕೆ. ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಯಾರ್ಯಾರು ಕನ್ನಡದಲ್ಲಿ? ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಕ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ.ಕೆ. ಗೋಕಾಕ್, ಯುವರಾನಂದ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ವೆರಿ ಗುಡ್, ಎಷ್ಟು ನೀಟಾಗಿ ಹೇಳ್ದೆ. ನೆಕ್ಸ್ಟ್ ಕ್ವಶನ್ ಕೇಳಲಾ? ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಅಣಸಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇಷ್ಟರಲ್ಲಿ ನೀನು ಯಾವ್ದಕ್ಕಾದ್ರೂ ಹೋಗಿದ್ಯಾ? ಯಾವ್ದಕ್ ಹೋಗಿಲ್ವಾ? ಹೇಳು. ಇವಾಗ ಈ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಮ ಅಪ್ಪನಿಗೆ ಹೇಳು ಆಯ್ತಾ, ಕರ್ಕೊಂಡೋಗು ನನ್ಗೆ ಅಂತ. ಇಲ್ಲಿ ಏನೇನಿರುತ್ತೆ ಅಂತ ಗೊತ್ತಾ ನಿನಗೆ? ಪ್ರಾಣಿಗಳೆಲ್ಲ ಇರ್ತವೆ.
ದೊಡ್ಡ ದೊಡ್ಡ ಪ್ರಾಣಿ ಎಲ್ಲ ನೋಡ್ಬೋದು ನೀನು ಅಲ್ಲಿ. ಹುಲಿ, ಸಿಂಹ, ಚಿರತೆ, ಆನೆಗಳನ್ನೆಲ್ಲ ನೋಡ್ಬೋದು. ನೋಡಿದ್ಯಾ ಯಾವಾಗಾದ್ರೂ? ಸರಿ, ಪ್ರೋಗ್ರಾಮ್ ಅಂದ್ಮೇಲೆ ಕರ್ಕೊಂಡು ಹೋಗು ಅಂತ ಹೇಳಾಯ್ತಾ? ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ ಕೇಳ ನಾನು. ಇಲ್ಲಿವರೆಗೂ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಯಾರ್ಯಾರಾಗಿದ್ದಾರೆ? ಜವಾಹರ್ಲಾಲ್ ನೆಹರು, ಗುಲ್ಜಾರಿ ಲಂದಾ, ಅಲ್ಬರ್ಟ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಗುಲ್ಜಾರಿ ಲಂದಾ, ಅಲ್ಬರ್ಟ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿಶ್ವನಾಥ್ ಪ್ರತಾಪ್ ಸಿಂಗ್, ಚಂದ್ರಶೇಖರ್, ಪಿ ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಎಚ್.ಡಿ. ದೇವೇಗೌಡ, ಐ.ಕೆ. ಗುಜ್ರಾಲ್, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ. ಇವಾಗ ಯಾರಪ್ಪ ಇರೋದು PM? ನರೇಂದ್ರ ಮೋದಿ. ಓ, ಗೊತ್ತು ಅವನಿಗೆ, ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ ಇವಾಗ ನರೇಂದ್ರ ಮೋದಿ ಅವರು ಇರೋದು ಅಂತ. ಸರಿ, ಇವಾಗ ನೆಕ್ಸ್ಟ್ ಬೇರೆ ಕ್ವಶನ್ ಕೇಳಲಾ? ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ ಅನಿಲ ಯಾವುದು? ಸಾರಜನಕ. ಓಕೆ. ಹಳೆಬೀಡಿನ ಹಳೆಯ ಹೆಸರೇನು? ದ್ವಾರ ಸಮುದ್ರ. ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು? ಫ್ರಕ್ಟೋಸ್. ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ಯಾವುದು? ಹಲ್ಮಿಡಿ ಶಾಸನ. ನನ್ನ ಕ್ವಶನ್ ಎಂಡ್ ಮಾಡಕ್ ಮುಂಚೆ ಆನ್ಸರ್ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದಾನೆ ಅವನು ಆಲ್ರೆಡಿ. ಯಾವ ಜೀವಿಯು 2 ತಿಂಗಳ ಕಾಲ ನಿದ್ದೆ ಮಾಡುತ್ತದೆ? ಕರಡಿ. ನೀನ್ ಎಷ್ಟೊತ್ತು ನಿದ್ದೆ ಮಾಡ್ತೀಯಾ? ರಾತ್ರಿಯಿಂದ ಬೆಳಗ್ಗೆ. ತುಂಬಾ ಸ್ಮಾರ್ಟ್ ಆನ್ಸರ್ ಇದು. ರಾತ್ರಿಯಿಂದ ಬೆಳಿಗ್ಗೆವರೆಗೂ ಅಷ್ಟೇ ಮಲ್ಕೊಳ್ಳೋದು. ಇಲ್ಲ ಬೆಳಿಗ್ಗೆ ಎಬ್ಬಿಸ್ಬಿಡ್ತಾರಲ್ಲ ಮನೇಲಿ, ಬಿಡಲ್ವಲ್ಲ ಮಲ್ಕೊಳಕ್ಕೆ ಅಲ್ವಾ? ಸರಿ, ನೆಕ್ಸ್ಟ್ ಕ್ವೆಶನ್. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಓಕೆ. ಕರ್ನಾಟಕ ರಾಜ್ಯದ ಏನು ಪಕ್ಷಿ ಯಾವುದು? ನೀಲಕಂಠ. ವೆರಿ ನೈಸ್. ಕಣ್ಣಿನಲ್ಲಿ ಇರುವ ಪೊರೆಯ ಹೆಸರೇನು? ರೆಟಿನಾ. 2500 ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ಬಸವನಹುಳು. ಭಾರತದ 2ನೇ ಉಪಗ್ರಹ ಯಾವುದು? ಆರ್ಯಭಟ. ಮಹಾಭಾರತದ ಭೀಷ್ಮನ ತಾಯಿಯ ಹೆಸರೇನು? ಗಂಗಾ ಮಾತೆ. ಎಲ್ಲಿರೋದು? ಗಂಗಾ ನದಿ ಅಲ್ವಾ? ಗಂಗಾ ನದಿ ಎಲ್ಲಿರೋದು? ಗೊತ್ತಿಲ್ವಾ? ಸರಿ, ಅದನ್ನು ಕಲ್ತ್ಕೊ. ನೆಕ್ಸ್ಟ್ ಟೈಮ್ ಅದನ್ನು ಕೇಳ್ತೀನಿ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ಈಗ ನವಗ್ರಹಗಳು ಯಾವ್ದಾದಪ್ಪ? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಮಾಸಗಳು ಯಾವ್ದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಓ, ವೆರಿ ನೈಸ್. ಈಗ ಕರ್ನಾಟಕದ್ದೇ ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳೋಣ ಆಯ್ತಾ, ನಮ್ಮ ರಾಜ್ಯದ ಬಗ್ಗೆ. ಕರ್ನಾಟಕ ರಾಜ್ಯದ ಮುಖ್ಯ ಶಿಖರಗಳ ಹೆಸರು ಯಾವ್ದು? ಮುಳ್ಳಯ್ಯನಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ದೇವರಮ್ಮನ ಗುಡ್ಡ, ರುದ್ರಗಿರಿ, ಪುಷ್ಪಗಿರಿ, ಬಳ್ಳಾರಾಯಣ ದುರ್ಗ, ನಂದಿದುರ್ಗ, ಬಿಳಿಗಿರಿ ರಂಗಣ್ಣ ಬೆಟ್ಟ, ವರಾಹ ಪರ್ವತ, ಗೋಪಾಲಸ್ವಾಮಿ ಬೆಟ್ಟ, ಚನ್ನರಾಯಣ ಬೆಟ್ಟ, ಸ್ಕಂದಗಿರಿ, ಶಿವಗಂಗೆ, ಬ್ರಹ್ಮಗಿರಿ, ಕೊಡಚಾದ್ರಿ, ದೇವರ ಬೆಟ್ಟ, ಮುದುಗಿರಿ ಬೆಟ್ಟ, ಆದಚುಂಚನಗಿರಿ ಬೆಟ್ಟ. ಸರಿ, ಇಷ್ಟು ಬೆಟ್ಟದಲ್ಲಿ ಯಾವ್ದಾದ್ರು ಬೆಟ್ಟಕ್ಕೆ ಹೋಗಿದ್ಯಾ? ಯಾವ್ದಕ್ ಹೋಗಿಲ್ವಾ? ಸಣ್ಣ ಅಂತ ನಾವು ಕರ್ಕೊಂಡು ಹೋಗಿಲ್ರಿ. ನೆಕ್ಸ್ಟ್ ಟೂರ್ ಇಟ್ಕೊಂತ ಇದೀವಿ ಸ್ಕೂಲ್ ಕಡೆಯಿಂದ, ಅವಾಗ ಫ್ರೀ ಆಗಿ ಅವ್ನಿಗೆ ಕರ್ಕೊಂಡು. ಸರ್, ಅವಾಗ ಎಷ್ಟು ಅವ್ನು ಎಕ್ಸ್ಪರ್ಟ್ ಆಗ್ಬಿಡ್ತಾನಂದ್ರೆ ಯಾವ್ದಾವ್ದು ಪ್ಲೇಸಸ್ ಗೊತ್ತಲ್ಲ ಅದನ್ನೆಲ್ಲಾನು ಜೊತೆಗೆ ನೋಡಿರ್ತಾನೆ, ಇನ್ನು ಇಂಟೆಲಿಜೆಂಟ್ ಆಗ್ಬಿಡ್ತಾನೆ ಅನ್ಸುತ್ತೆ. ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕ ರಾಜ್ಯದ ಮುಖ್ಯ ಅಣೆಕಟ್ಟುಗಳ ಹೆಸರೇನು? ವಾಣಿ, ಉಲ್ಲಸ, ಕೃಷ್ಣರಾಜಸಾಗರ, ತುಂಗಭದ್ರ, ಭದ್ರಾ ಅಣೆಕಟ್ಟು, ತುಂಗ, ಕಬಿನಿ, ನೂಗನದಿ, ಘಟ್ಟಪ್ರಭ, ಆರಂಗಿ, ಕಾರಂಜ, ಲಾಲ್ಬಾಗ್ ಶಾಸ್ತ್ರಿ, ಚಿಕ್ಕಹೊಳೆ, ಬೆಣ್ಣೆತೂರ ನದಿ, ನಾರಾಯಣಪುರ, ನವಿಲುತೂರು, ಗಾಜನೂರು, ಲೆಕ್ಕವಳ್ಳಿ, ಇಂಗನಮಕ್ಕಿ, ಸುಪ, ಮರಕನಹಳ್ಳಿ, ಗಂಡೂಲಿಲ್ಲ, ಹೊರಾಯಿ, ಮುಗಚ್ಚಿ. ಓಕೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಹೇಳ್ದ. ಒಂದೇ ಒಂದು ಬಿಟ್ಟ ಅನ್ಸುತ್ತೆ, ಮೋಸ್ಟ್ಲಿ ಹೇಮಾವತಿ ಒಂದು ಮಿಸ್ ಆಯ್ತು. ಬಟ್ ಸ್ಟಿಲ್ ಇಷ್ಟು ನೀಟಾಗಿ ನೆನ್ಪಿಟ್ಕೊಂಡಿದೆ. ನಮ್ಗೆ ಯಾರಿಗಾದ್ರೂ ಕೇಳಿದ್ರೆ ಸಡನ್ ಆಗಿ ಇಷ್ಟೊಂದು ಚೆನ್ನಾಗಿ ಹೇಳೋದಿಕ್ ಬರೋದಿಲ್ಲ, ಇಷ್ಟು ನೀಟಾಗಿ ಹೇಳೋದಿಕ್ ಬರೋದಿಲ್ಲ. ಓಕೆ, ಇವಾಗ ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? CBI ಆಫೀಸರ್. CBI ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೆ. ಏನ್ ಮಾಡ್ತಾರೆ CBI ಆಫೀಸರು? ಕಳ್ಳರು ಹಿಡಿತಾರಾ? ಪೊಲೀಸರು ಕಳ್ಳರು ಹಿಡಿತಾರಪ್ಪ. CBI ಹಿಡಿತಾರೆ. ಆದ್ರೆ ನೀನು ಇನ್ನೂ ದೊಡ್ಡ ಆಫೀಸರ್ ಆಗ್ಬೇಕು, ಪೊಲೀಸ್ಗಿಂತ ದೊಡ್ಡ ಆಫೀಸರ್ ಆಗ್ಬೇಕು. CBI ಆಫೀಸರ್ ಪೊಲೀಸರು ಹಿಡಿತಾರಾ? ಚೆನ್ನಾಗಿ ಹೇಳು. ಪೊಲೀಸರು ಕಳ್ಳರು ಹಿಡಿತಾರಂತೆ, CBI ಆಫೀಸರ್ ಪೊಲೀಸರು ಹಿಡಿತಾರಂತೆ. ಓಕೆ, ಇವಾಗ ನೀನ್ CBI ಆಫೀಸರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಓದ್ಬೇಕು, ಬರಿಬೇಕು. ಆಮೇಲೆ ಚೆನ್ನಾಗಿ ಮಾತಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ. ಈಗ ಭಾರತ ದೇಶದ ಮಹಾವಿಜ್ಞಾನಿಗಳು ಯಾರ್ಯಾರು? CV ರಾಮನ್, ಒಮ್ಮೆ ಜಹಾಂಗೀರ್ ಬಾಬಾ, ಸರ್ ವಿಶ್ವೇಶ್ವರಯ್ಯ, ವಿ ರಾಧಾಕೃಷ್ಣನ್, ಎಸ್ ಚಂದ್ರಶೇಖರ್, ಸತ್ಯೇಂದ್ರನಾಥ್ ಬೋಸ್, ಮೇಘನಾಥ್ ಸಾಹಾ, ಶ್ರೀನಿವಾಸ ರಾಮನುಜಂ, ಜಗದೀಶ ಚಂದ್ರ ಬೋಸ್,
ವಿಕ್ರಮ್ ಸಾರಾಭಾಯಿ, ಸಲೀಂ ಅಲಿಂ, ಅರವಿಂದ ಖುರಾನ್, ಬೀರ್ಬಲ್ ಸಾಹ್, APJ ಅಬ್ದುಲ್ ಕಲಾಂ. ವೆರಿ ನೈಸ್. ಓಕೆ, ಈಗ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಇವಾಗ ನೀನ್ ಎಲ್ಲಿದ್ಯಪ್ಪ? ಬೆಂಗಳೂರು. ಬೆಂಗಳೂರಲ್ಲಿ ಇದ್ಯಾ? ಬೆಂಗಳೂರಲ್ಲಿ ಎಲ್ಲಿದ್ಯಾ? ಟಿವಿ ನ್ಯೂಸ್. ಟಿವಿ ನ್ಯೂಸ್ ಫಸ್ಟ್ ಅಲ್ಲಿ ಇದೆಯಾ? ನಮ್ಮ ಆಫೀಸ್ ಅಲ್ಲಿ ಇದೆ ನ್ಯೂಸ್ ಫಸ್ಟ್ ಅಲ್ವಾ? ಸರಿ, ಓಕೆ. ಕರ್ನಾಟಕ ರಾಜ್ಯದ ಮೊದಲ ಹೆಸರು ಯಾವುದು? ಮೈಸೂರು ರಾಜ್ಯ. ಸರಿ, ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕದಲ್ಲಿ ಅತಿ ಉದ್ದವಾದ ಸೇತುವೆ ಯಾವುದು? ಸಿಗಂದೂರು ಚೌಡೇಶ್ವರಿ ಸೇತುವೆ. ಇದು ಯಾವಾಗ ಮಾಡಿದ್ರು ಅಂತ ಗೊತ್ತಾ? ರೀಸೆಂಟ್ ಆಗಿ ಮಾಡಿದ್ದು. ಅಲ್ಲಿಗೂ ಹೋಗುವಾಯ್ತಾ ನೀನು? ಇವಾಗ ಏನೇನೆಲ್ಲ ಪ್ಲೇಸಸ್ ಹೇಳ್ತೀಯಾ? ನಿಮೇಶ್ ಇವಾಗ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಟ್ರಿಪ್ಗೆ, ಅವಾಗ ಹೋಗು. ಓಕೆ. ಭಾರತ ದೇಶದ ಮೊದಲ ರಿಸರ್ವ್ ಬ್ಯಾಂಕ್ ಅಧ್ಯಕ್ಷರು ಯಾರು? ಸರ್ ವಾಟ್ಸನ್ ಸ್ಮಿತ್. ಓಕೆ. ಕರ್ನಾಟಕದ ಪ್ರಮುಖ ನದಿಗಳು ಎಷ್ಟು? 11 ನದಿಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ಜಿಲ್ಲೆ ಯಾವುದು? ದಾವಣಗೆರೆ ಜಿಲ್ಲೆ. ದಾವಣಗೆರೆಯಲ್ಲಿ ಇನ್ನೊಂದು ಫೇಮಸ್ ಗೊತ್ತಾ? ಬೆಣ್ಣೆ ದೋಸೆ ಗೊತ್ತಿಲ್ವಾ? ದಾವಣಗೆರೆ ಬೆಣ್ಣೆ ದೋಸೆ ತಿಂದಿಲ್ವಾ ನೀನು? ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆನು ಫೇಮಸ್. ತಿನ್ಸಿಲ್ಲ ಯಾವಾಗ? ಓಕೆ. CBI ಇವಾಗ ನೀನು ಕರೆಕ್ಟ್ ಇದು ಕ್ವಶನ್ ನೋಡಿ ನಿನ್ಗೆ. ನೀನ್ ಏನಾಗ್ಬೇಕಂದ್ರೆ ದೊಡ್ಡವನಾದ್ಮೇಲೆ? CBI ಅಂದ್ರೆ ಫುಲ್ ಫಾರ್ಮ್ ಏನು? ಅಂದ್ರೆ CBI ಅಂದ್ರೇನು? CBI ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಓಕೆ. ಆದ್ರೆ ಏನ್ ಮಾಡ್ತಾನೆ ಇವನು? CBI ಆಗ್ತಾನೆ. CBI ಅಂದ್ರೇನು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಆದ್ರೆ ಇನ್ವೆಸ್ಟಿಗೇಷನ್ ಮಾಡಲ್ಲ ಕಳ್ಳನ್ ಹಿಡ್ಕೊಂಡ್ಮೇಲೆ. ಏನಕ್ಕೆ ಅಂದ್ರೆ ಕಳ್ತನ ಮಾಡಿಲ್ಲ ಅಂದ್ರೆ ಬಿಟ್ಟು ಕಳಿಸ್ತಾನೆ. ಇವನಿಗೆ ಕನ್ಫರ್ಮ್ ಆಯ್ತಂದ್ರೆ ಜೈಲಿಗೆ ಹಾಕ್ತಾನೆ ಅಷ್ಟೇ ಅಲ್ವಾ? ಸರಿ, ನೆಕ್ಸ್ಟ್ ಕ್ವೆಶ್ಚನ್. ಭಾರತ ದೇಶದ ಅತಿ ದೊಡ್ಡ ನದಿ ಯಾವುದು? ಗಂಗಾ ನದಿ. ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿವೆ? 22 ಭಾಷೆಗಳಿವೆ. ಡಾಕ್ಟರ್ BR ಅಂಬೇಡ್ಕರ್ ಯಾವ ರಾಜ್ಯದಲ್ಲಿ ಹುಟ್ಟಿದರು? ಮಧ್ಯಪ್ರದೇಶ. ಓಕೆ. ಈಗ ಭೂಮಿ ಮೇಲೆ ಫಸ್ಟ್ ಬೆಳೆದ ತರಕಾರಿ ಯಾವ್ದಪ್ಪ? ಆಲೂಗಡ್ಡೆ. ನಿಂಗೆ ಯಾವ್ದಂದ್ರೆ ಇಷ್ಟ ತರಕಾರಿ? ಆಲೂಗಡ್ಡೆ. ನಿಂಗೆ ಆಲೂಗಡ್ಡೆ ಫಸ್ಟ್ ಬೆಳೆದ್ರು ಅಂತ ಇಷ್ಟನಾ ನಿಂಗೆ? ಏನಕ್ಕೆ ಇಷ್ಟ ಆಲೂಗಡ್ಡೆ ಅಂದ್ರೆ? ಆಲೂಗಡ್ಡೆ. ಆಲೂಗಡ್ಡೆ. ಆಲೂಗಡ್ಡೆ ಅಂದ್ರೆ ಏನಕ್ಕೆ ಇಷ್ಟ? ದೋಸೆಗೆ ಪಲ್ಯ ಮಾಡ್ತಾರೆ, ಅದಕ್ಕೆ ಇಷ್ಟನಾ? ಸರಿ. ಮಾನವನ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ಕಾಣಿಯ ಭಾಗದಲ್ಲಿ. ಅತ್ಯಂತ ವಿಷಕಾರಿ ಮೀನು ಯಾವುದು? ಕಲ್ಲು ಮೀನು. ಕಲ್ಲು ಮೀನು. ನೀನ್ ತಿಂತೀಯ ಮೀನು? ತಿನ್ನಲ್ವಾ? ಓಕೆ. ಸೊನ್ನೆನ ಕಂಡುಹಿಡಿದಿದ್ಯಾರಪ್ಪ? ಭಾರತೀಯರು. ಓಕೆ. ಭಾರತ ದೇಶದ ರಾಜಧಾನಿ ಯಾವುದು? ದೆಹಲಿ. ಓಕೆ. ಈಗ ನೀನು ನಮ್ಮ ದೇಶದ ರಾಜಧಾನಿ ಹೇಳಿದೆ. ಭಾರತ ದೇಶದಲ್ಲಿರೋ ಚಿಕ್ಕ ರಾಜ್ಯ ಯಾವುದು? ಗೋವಾ. ಎಲ್ಲಿದೆ ಅದು? ಮಹಾರಾಷ್ಟ್ರ. ಕರ್ನಾಟಕದ ಪಕ್ಕನೇ ಇದೆ ಅಲ್ವಾ? ಓಕೆ. ವಿದ್ಯುತ್ ಬಲ್ಬಿನಲ್ಲಿ ಯಾವ ತಂತಿಯನ್ನ ಬಳಸುತ್ತಾರೆ? ಟಂಗ್ಸ್ಟನ್. ಓಕೆ. ಸೂರ್ಯನ ಬೆಳಕು ಭೂಮಿಗೆ ಬೀಳಲು ಎಷ್ಟು ನಿಮಿಷ ಬೇಕು? 8 ನಿಮಿಷ ಬೇಕು. ಸುಭಾಷ್ ಚಂದ್ರ ಬೋಸ್ ಯಾವ ರಾಜ್ಯದವರು? ಒಡಿಶಾ. ಓಕೆ. ಭಾರತ ದೇಶದ ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಓಕೆ. ಹಿಂದಕ್ಕೆ ಹಾರೋ ಪಕ್ಷಿ ಯಾವುದು? ಹಮ್ಮಿಂಗ್ ಬರ್ಡ್. ಕನ್ನಡದ ಮೊದಲ ರಾಜಮನೆತನ ಯಾವುದು? ಕದಂಬ. ಭಾಗಾಕಾರ ಅಂದ್ರೇನು? ಪ್ರಾವರ್ತಿತ ವ್ಯಾಕರಣ. ಸೈಕಲ್ ನ ಕಂಡಿಡಿದವರು ಯಾರು? ಯಾವ ದೇಶ? ಜರ್ಮನಿ. ದೂರದ ವಸ್ತುಗಳನ್ನು ನೋಡಲು ಯಾವ ಕನ್ನಡಕವನ್ನು ಬಳಸುತ್ತಾರೆ? ಬೈನಾಕುಲರ್ಸ್. ಓಕೆ. ಲೋಕಸಭೆ ಸದಸ್ಯರಾಗಲು ಎಷ್ಟು ವರ್ಷ ವಯಸ್ಸಾಗಿರ್ಬೇಕು? 25 ವರ್ಷ. ನಿಂಗೆ ಇವಾಗ ಎಷ್ಟು ವರ್ಷ? 8 ವರ್ಷ. 8 ವರ್ಷನಾ? ಓಕೆ. ಭೂಮಿ ಮೇಲೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ನೀಲಗಿರಿ ಮರ. ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ಸೂರತ್ ನಗರ. ವೇದವ್ಯಾಸರು ಮಹಾಭಾರತವನ್ನು ಎಷ್ಟು ವರ್ಷ ಬರೆದ್ರು? 3 ವರ್ಷ ಬರೆದರು. ಮಾನವನ ಉದ್ದವಾದ ಮೂಳೆ ಯಾವುದು? ತೊಡೆ. ಪ್ರೋಟಾನ್ ಕಂಡುಹಿಡಿದವರು ಯಾರು? ರುದರ್ಫರ್ಡ್. ಕರ್ನಾಟಕದ ರಾಜಮುದ್ರೆ ಯಾವುದು? ಗಂಡಬೇರುಂಡ. ವೆರಿ ನೈಸ್. ಭಾರತ ದೇಶದ ಈಗಿನ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರಲ್ವಾ? ಓಕೆ. ಇವಾಗ ನೀನು ಇದನ್ನೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತೀಯಾ ಅಥವಾ ಇವಾಗ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನಿಲ್ಲಿಸ್ಬಿಟ್ಟಿದ್ಯಾ? ಹೇಗೆ ಡೈಲಿ ಕಲಿತೀಯ ಇದನ್ನ? ಇನ್ನ ಯಾರು ಹೇಳ್ಕೊಡ್ತಾರ ಮನೆಯಲ್ಲಿ ಜಾಸ್ತಿ? ಅಪ್ಪ ಹೇಳ್ಕೊಡ್ತಾರಾ? ಓಕೆ. ಅಪ್ಪ ನಿನ್ಗೆ ತುಂಬಾ ಸ್ಟ್ರಿಕ್ಟಾ ಮನೇಲಿ? ನಿಂಗೆ ಭಯನ ಅಪ್ಪ ಅಂದ್ರೆ? ಇನ್ ಯಾರ್ ಕಂಡ್ರೆ ಭಯ ನಿಂಗೆ? ಯಾರ್ ಕಂಡ್ರು ಭಯ ಇಲ್ವಾ? ನಿಮ್ ಎಷ್ಟು ಕಂಡ್ರೆ? ಅವ್ರ ಕಂಡ್ರು ಭಯ ಇಲ್ಲ? ಸರ್ ನಾವು ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಬೇಷ್ ಕಂಡ್ರು ಭಯ ಇಲ್ಲ. ಕೂತ್ಕೊಂಡಿದ್ದಾನಲ್ರಿ ಹಂಗಾಗಿ. ಓಕೆ ಸರ್. ಹೇಗೆ ಇವಾಗ ಸ್ಕೂಲ್ ನಲ್ಲಿ ಇವನು ಒಬ್ನೇ ಇದ್ದಾರ ಹಿಂಗೆ ಇಷ್ಟೊಂದು ಕ್ವಶನ್ಸ್ ಗೆಲ್ಲ ಆನ್ಸರ್ ಮಾಡ್ತಾನ ಅಥವಾ ಬೇರೆ ಮಕ್ಕಳು ಇದಾರೆ? ಬೇರೆ ಮಕ್ಕಳು ಇದಾರೆ ಮೇಡಮ್. ಬೇರೆ ಮಕ್ಕಳು ಇದಾರೆ. 29 ಮಕ್ಕಳು ಓದ್ತಾ ಇದಾರೆ. 1ರಿಂದ 3ನೇ ತರಗತಿ ನಲಿಕಲಿ ಶಾಲೆ ಅಂತ ಹೇಳಿದೆ.
3ನೇ ತರಗತಿಯಲ್ಲಿ ಸುಮಾರು ಎಷ್ಟಂದ್ರೆ 27 ಮಕ್ಕಳಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಬ್ರಿಲಿಯಂಟ್ ಅಂದ್ರೆ ಇವನೊಬ್ಬನು. ಈ ತರ ಎಷ್ಟು ಕ್ವೆಶ್ಚನ್ಸ್ ಇನ್ನ ಆನ್ಸರ್ ಮಾಡಬಹುದು ಸರ್ ಇವನು? ಸುಮಾರು ಈಗ ಒಂದು 2000 ಇದಾಳ್ರಿ. ಅಂದ್ರೆ ನಿಮಗೆ ಏನಾದ್ರು ಪ್ಲಾನ್ ಇದೆ ಸರ್ ಫ್ಯೂಚರ್ ಅಲ್ಲಿ? ಅಂದ್ರೆ ಇನ್ನ ಜಾಸ್ತಿ ಈ ತರ ಪ್ರಿಪೇರ್ ಮಾಡಿಸ್ಬೇಕು ಇವನಿಗೆ, ಇನ್ನ ಹೆಚ್ಚು ಕ್ವೆಶ್ಚನ್ಸ್ ಹೇಳ್ಕೊಟ್ಟು ಅದನ್ನ ಕಲಿಸ್ಬೇಕು, ಆ ತರದ್ ಏನಾದ್ರು ಇದೆಯಾ ಸರ್? ಇಲ್ಲ, ಕಲ್ಸ್ಬೇಕನ್ನ ಆಸೆ ಇದಾರೆ. ಆದ್ರೆ ಅವ್ರ ತಂದೆ ತಾಯಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಮಕ್ಕಳಿಗೆ ಟ್ರಸ್ಟ್ ಮಾಡ್ಬೇಡ್ರಿ, ಫ್ರೀ ಬಿಡ್ರಿ, ಆಟನೂ ಆಡ್ಸ್ರಿ, ಜೊತೆಗೆ ಖುಷಿಯಿಂದ ಆ ಮಕ್ಕಳನ್ನ ಕಲ್ಸಿದ್ರ ನಿನ್ ಮಗ ಇನ್ನೂ ಎತ್ತರಕ್ಕೆ ಬೆಳಿತಾನ ಅಂತ ಹೇಳ್ಬಿಟ್ಟಿದೀನಿ. ಮತ್ತೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ನಾನು ಅವ್ರ ಮನೆಗೆ ಹೋಗಿ ಬರ್ತೇನೆ. ಜೊತೆಗೆ ಎಲ್ಲ ಮಕ್ಕಳಿಗಾದ್ರೂ ಅಷ್ಟೇ ರೀ, ನನ್ನ ಶಾಲೆಯಲ್ಲಿ ಯಾವ ಮಗು 1 ರಿಂದ 2 ದಿನ ಶಾಲೆ ಬಿಟ್ಟನಂದ್ರೆ 3ನೇ ದಿವಸಕ್ಕೆ ನಾನು ಅವ್ರ ಕಡೆಯಿಂದ ಫೋನ್ ನಂಬರ್ ಇಸ್ಕೊಂಡಿರ್ತೇನೆ, ಸೀದಾ ಡೈರೆಕ್ಟ್ ಫೋನ್ ಮಾಡ್ತೇನೆ. ಆ ಮಗು ಏನಾಯ್ತು, ಎಲ್ಲಿ ಹೋಯ್ತು. ಮೊದಲೇ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಡಿಮೆ. ಆ ಒಂದು ಒತ್ತಡಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಮಕ್ಕಳು ಒಟ್ಟ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಆ ಒಂದು ಉದ್ದೇಶಕ್ಕೆ ಅವ್ರನ್ನ ಕರೆದು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೇನೆ. ನನ್ನ ಕರ್ತವ್ಯ ಏನಿದೆ ಮಾಡ್ತಾ ಇದ್ದೀನಿ. ಓಕೆ ಸರ್, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಇನ್ನ ರಾಜಭಕ್ಷಿ ತರಾನೇ ಸಾಕಷ್ಟು ಸ್ಟೂಡೆಂಟ್ ಗಳನ್ನ ರೆಡಿ ಮಾಡಿ, ಅಂದ್ರೆ ಇದೇ ತರ ಜ್ಞಾನ ಕೊಡಿ ಮಕ್ಳಿಗೆ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ ಜೊತೆ ರಾಜಭಕ್ಷಿ ಅವ್ರ ತಂದೆ ರೆಹಮಾನ್ ಸಾಬ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಗುನ ಹೇಗ್ ರೆಡಿ ಮಾಡಿದ್ರು, ಇಷ್ಟು ಕ್ವಶನ್ಸ್ ಆನ್ಸರ್ ಮಾಡೋದಿಕ್ಕೆ ಹೇಗ್ ರೆಡಿ ಮಾಡಿದ್ರು ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ ಸರ್. ಬಹಳ ಖುಷಿ ಆಯ್ತು ಸರ್ ರಾಜಭಕ್ಷಿ ನೋಡಿ, ಇಷ್ಟು ಕ್ವಶನ್ಸಿಗೂ ಇಷ್ಟು ಪಟ ಅಂತ ಆನ್ಸರ್ ಮಾಡ್ತಾನೆ. ಹೇಗೆ ಕಲ್ಸ್ಕೊಟ್ರಿ ಸರ್? ಸರ್ ಹೇಳ್ತಾ ಇದ್ರು ಅಂದ್ರೆ ನಾವು ಸ್ಕೂಲಲ್ಲಿ ಕಲ್ಸ್ಕೊಡೋದಿದ್ರು ಮನೆಯಲ್ಲೂ ಟ್ರೈನಿಂಗ್ ಬೇಕಾಗತ್ತೆ. ಇಲ್ಲಿ ಫಸ್ಟ್ ಹೋಮ್ವರ್ಕ್ ಸ್ಕೂಲ್ ಕಳಿಸಿದ್ರು ಅಂದ್ರೆ ಸ್ಕೂಲಲ್ಲಿ ಫಸ್ಟ್ ಮೇಸ್ಟ್ರುಗಳು ಏನ್ ಹಾಕಿ ಕೊಡ್ತಾರೆ ಅಂತ ಫಸ್ಟ್ ತಂದೆ ತಾಯಿ ಇರ್ತಕ್ಕಂಥವ್ರು ಫಸ್ಟ್ ಪ್ರತಿದಿನ ಸಾಯಂಕಾಲ ಅಥವಾ ತಮ್ಮ ಬಿಡುವು ಸಿಕ್ಕೋ ಟೈಮಲ್ಲಿ 6 ಗಂಟೆ ಮೇಲ್ಪಟ್ಟು ಮಕ್ಕಳು ಏನೇನ್ ಮಾಡ್ತಾರೆ ಅಂತಂದೆಲ್ಲ ಹೋಮ್ವರ್ಕ್ ತೆಗೆದು ನೋಡ್ಬೇಕು. ನೆಕ್ಸ್ಟ್ ಏನ್ ಹೋಮ್ವರ್ಕ್ ಹಾಕ್ಬಿಟ್ಟಾರೆ ಅವನ್ನೆಲ್ಲ ಮಕ್ಕಳಿಗೆ ಒಂದ್ ದಿವಸ ಬರಲಿಲ್ಲ ಅಂದ್ರೆ ಇನ್ನೊಂದ್ ದಿವಸ ಬರಲಿಲ್ಲ ಅಂದ್ರೆ ಮತ್ತೊಂದ್ ದಿವಸ ಬರಲಿಲ್ಲ ಅಂದ್ರೆ ಮತ್ತೊಂದ್ ದಿವಸ, ಅದೇ ತರನ ಒಂದು ವಾರ ಗಂಟ್ಲೆ ತಿದ್ದಿಸೋದಂದ್ರೆ ಈಗ ಶಾಲೆಗೆ ಹೋದನು ಅವ್ನಿಗೆ ಓದಕ್ ಬರಲಿಲ್ಲ ಬರೆಯಕ್ ಬರಲಿಲ್ಲ ಅಂದ್ರೆ ಅವ್ನಿಗೆ ಒಂದು ವಾರನ ಬರ್ಸ್ಬೇಕು. ಶಾಲೆಗೆ ಹೋದನ ಅಂದ್ರೆ 6 ದಿನ ಬರ್ಸಿದ್ರೆ ಅವ್ನು ಕಲ್ತ್ಬಿಡ್ತಾನೆ. ಹಿಂಗ್ ಮಾಡ್ಮಾರ ಶಾಲೆಗೆ ಹೋದನ ಅಂದ್ ದಿವಸ ಶಾಲೆಗೆ ಹೋದನಂತ ಬರೆಯಪ್ಪ, ಶಾಲೆಗೆ ಹೋದನಂತ ಬರೀದ್ರೆ ಅದೇ ಒಂದೇ ಲೈನ್ ಬರೆಸಿದೆ ಅಂದ್ರೆ ಅವ್ನು ಕಲ್ತ್ಬಿಡ್ತಾನೆ. ಆಮೇಲೆ ಅಕ್ಷರಗಳಿಗೆ ಫಸ್ಟ್ ಇಂಪಾರ್ಟೆಂಟ್ ಅಕ್ಷರಗಳು ಜ್ಞಾನ, ಒತ್ತಕ್ಷರಗಳು, ಪ್ರತಿಯೊಂದು ಒತ್ತಕ್ಷರಗಳು ಫಸ್ಟ್ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಒತ್ತಕ್ಷರಗಳನ್ನ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅವನ್ನ ನಾವು ಮಕ್ಕಳಿಗೆ ನಿಧಾನಕ್ಕಾಗಿ ಪ್ರೀತಿಯಿಂದ ಹೇಳ್ಕೊಟ್ರೆ ಅವ್ರ ಮಕ್ಕಳುಗಳು ಸಿಟ್ ಮಾಡಿದ್ರೆ ಕಲಿಯೋದಿಲ್ಲ ಮೇಡಮ್. ವಿಶ್ವಾಸದಿಂದ ಹೇಳ್ಬೇಕು. ಆಮೇಲೆ ಅವ್ರ ಈ ಕಲಿತಾ ಇರಲಿಲ್ಲ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಆಗಿಂದಾಗ ಪ್ರತಿದಿನ ನೋಡ್ತಾ ಇರ್ಬೇಕು, ಹೋಮ್ವರ್ಕ್ ಸರಿ ಬರ್ದಾನೆಲ್ಲ. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಕ್ಷರ ಜ್ಞಾನವನ್ನ ಫಸ್ಟ್ ಇಂಪಾರ್ಟೆಂಟ್. ಕನ್ನಡ ಸ್ಪಷ್ಟವಾಗಿ ಅದು ಬಂತಂದ್ರೆ ಅದು ಮುಂದೆ ಓದಕ್ ಬಹಳ ಈಸಿ ಆಗುತ್ತೆ. ಓಕೆ ಸರ್, ಈಗ ತಮ್ಮ ಎಲ್ಲ ಇದಾನೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಸರ್ ಆ ಮಗುಗೂ ಇದೇ ರೀತಿ ಟ್ರೈನ್ ಮಾಡ್ತಾ ಇದ್ದೀರಾ ಅಥವಾ ಟ್ರೈನ್ ಮಾಡ್ತಾ ಇದ್ದೇವೆ ಮೇಡಮ್? ಟ್ರೈ ಮಾಡ್ತಾ ಇದ್ದೇವೆ. ಆತ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅತಂದು ಈಗ ಸರ್ಕಾರಿ ಶಾಲೆಯಲ್ಲಿ 1 ರಿಂದ 5ನೇ ತರಗತಿ ಮಟ್ಟ ಇಂಗ್ಲಿಷ್ ಮೀಡಿಯಂ ಅಂತ ಬಂದಿದೆ ಮೇಡಮ್. ಅದು ಆತ ಇಂಗ್ಲಿಷ್ ಮೀಡಿಯಂ ಇದ್ದೇವೆ. ಆತನ ಚೆನ್ನಾಗಿ ಓದ್ತಾನೆ ಮೇಡಮ್. ಎಲ್ಲ ಬರೀತಾನೆ, ಎಲ್ಲ ಮಾಡ್ತಾನೆ. ಅದನ್ನ ಇದೇ ತರನ ಮಾಡ್ಬೇಕಂತ ಮಾಡಿದೇವೆ ಮೇಡಮ್. ನೋಡೋಣ ದಯವಿಚ್ಚೆ. ಓಕೆ ಸರ್, ಈಗ ಇನ್ನ ರಾಜಭಕ್ಷಿ ಇಷ್ಟೆಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ತಿರ್ತಾನೆ. ಎಲ್ರು ಬಂದು ನಿಮಗೆ ಹೇಳ್ತಾ ಇರ್ತಾರೆ ನಿಮ್ ಮಗ ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳಿ. ಎಷ್ಟು ಖುಷಿ ಅನ್ಸತ್ತೆ. ಅಂದ್ರೆ ಬೇರೆ ಪೇರೆಂಟ್ಸ್ ಕೇಳ್ತಾರ ಸರ್ ನಿಮಗೆ ಯಾವ ರೀತಿ ಹೇಳ್ಕೊಟ್ರಿ, ನಮಗೂ ಹೇಳಿ, ನಾವು ಹೇಳ್ಕೊಡ್ತೀವಿ ಮಗುಗೆ ಅಂತ? ಇಲ್ಲ ಮೇಡಮ್, ಈಗ ನಮ್ಮ ಬೀದಿಯಲ್ಲಿ ಸ್ಕೂಲ್ ರಜೆ ಬಿಟ್ಟಾಗ ನಾವು ಮಕ್ಕಳಿಗೆಲ್ಲ ಕರಿತೇವೆ. ಕರೆದಾಗ ನಮ್ಗೆ ಟೈಮ್ ಸಿಕ್ಕಾಗ ನಮ್ಮ ಮಗನ ಒಂದೇ ಜಾಣ ಆಗ್ಬೇಕನ್ನೋದು ಏನಿಲ್ಲ. ನಮ್ಮ ಓಣಿಯಲ್ಲಿ ಯಾವನ್ ಮಕ್ಕಳು ಯಾರದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ 4ನೇ ತರಗತಿ ಅವ್ರಿಗೆಲ್ಲ ಹುಡ್ರಿಗೆ ಅವ್ರಿಗೆ ಯಾವ ತರಗತಿ ಸಂಬಂಧಪಟ್ಟಿರ್ತಕ್ಕಂಥದ್ದ ಅವ್ರಿಗೆ ಫಸ್ಟ್ ಮಂದಟ್ಟು ಮಾಡ್ಬೇಕು ನಾವು. ಒಂದು ಅಕ್ಷರ ಒಂದು ನೀಟಾಗಿ ಬರ್ದವ ಅಂದ್ರೆ ನಮ್ಮ ಮಕ್ಕಳಿಗೆ ಒಂದೇ ಹೇಳ್ಕೊಡೋದಲ್ಲ. ನಮ್ಮ ಓಣಿಯಾಗ ಇರ್ತಕ್ಕಂಥ ಅಕ್ಕಪಕ್ಕದ ಮನೆ ಹುಡುಗರಿಗೆ ಹೇಳಿದ್ರೆ ಅವರು ನಮ್ಮ ಮಕ್ಕಳ ಎಲ್ಲರಿಗೂ ಜಾಣರಾಕಾರ. ನಮ್ಮ ಒಬ್ಬರು ಮಕ್ಕಳ ಜಾಣರ ಆಗ್ಬೇಕು ಅನ್ನೋದು ಏನಿಲ್ಲ. ಹೌದಲ್ಲ ಮೇಡಮ್? ನಮ್ಮ ಒಬ್ಬರು ಮಕ್ಕಳ ಜಾಣರಾಗಿ ಹಂಗ ಆಗ್ಬೇಕು ಅನ್ನೋದು ಏನಿಲ್ಲ. ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಹುಡ್ರು, ನಮ್ಮ ಊರಲ್ಲಿ ಇರ್ತಕ್ಕಂಥ ಹುಡ್ರು 10 ಈ ಒಬ್ಬದೇ ಜಾಣರ ಬಂದ್ರೆ ಇನ್ನುಳಿಕೆ ಹುಡ್ರು ಎಲ್ಲರೂ ಜಾಣರಾಗಬೇಕ. 10 ಹುಡ್ರಿಗೆ ಹೇಳಿದ್ರೆ ಬಂದ್ರೆ 5 ಮಂದಿ ಜಾಣರಾಕ. ಹೌದ್ರಾ? ಅಷ್ಟರಾಗ್ಲಿ ಕಲಿತಾರೆ. ಅವ್ರ ಬುದ್ಧಿ ಮಟ್ಟಕ್ಕೆ ಜ್ಞಾನಕರ ಕಲಿತಾರೆ. ಹೌದಲ್ರಿ? ಹಂಗಾಗಿ ಅವ್ರಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಪೋಸ್ಟ್ ಮಾಡಿ ಹಂಗೆ ಹೇಳ್ತಾ ಇರ್ಬೇಕು. ಆಮೇಲೆ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಅವ್ರ ಮೇಲೆ ಸ್ವಲ್ಪ ನಿಗಾ ಇರ್ಬೇಕು. ಹೌದು.
ಆಮೇಲೆ ಪ್ರತಿಯೊಂದು ನಿಗಾ ಇರ್ಬೇಕು. ಹಂಗಿದ್ರೆ ಮಾತ್ರ ಎಲ್ಲರೂ ಹಂಗೆ ಇರ್ತಾರೆ. ಅಂದಕ್ಕ ಬಂದ್ರೆ ಒಬ್ರು ತಂದೆ ತಾಯಿ ಹಿಂದಿನ ಕಾಲದಲ್ಲೆಲ್ಲ ಸರಿಯಾಗಿ ಶಾಲೆಗಳು ಅವ್ರಿಗೆ ಪಾಪ ಒಬ್ಬೊಬ್ಬ ಮನೆಗೆ ಕಲ್ಸಕ್ಕಾಗಲ್ಲ ಮೇಡಮ್. ಕಲ್ಸಕ್ಕಾಗಲ್ಲ ಅಂತ ಸ್ವಲ್ಪ ಹಂಗೆ ಈಗಿನ ಕಾಲಕ್ಕೆ ನಿಯಮ ಪ್ರಕಾರ ನಾವು ಹಂಗೆ ನಮ್ಮ ಬುದ್ಧಿ ಮಟ್ಟಕ್ಕೆ ನಾವೇನು SLC ಓದಿವಿ ಮೇಡಮ್, ಭಾಳ ಓದಿಲ್ಲ. SLC ಓದಿವಿ, PUC ಮ್ಯಾಟ ಲಾಸ್ಟ್ ಸೆಕೆಂಡ್ PUC ನಾವು ಅಷ್ಟು ಓದಿದ್ವಿ, ಅದಕ್ಕಿಂತ ಹೆಚ್ಚಿಗೆ ಓದಿಲ್ಲ. ಓಕೆ ಓಕೆ ಸರ್. ಸರಿ ಸರ್, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಮಗನಿಗೆ ಹಿಂಗೆ ಹೇಳ್ಕೊಡ್ತಾರಿ, ಇವ್ರ ತಮ್ಮನ್ನು ಹಿಂಗೆ ರೆಡಿ ಮಾಡಿ. ಇಲ್ಲ ಮೇಡಮ್, ಅವತ್ತು ಒಬ್ಬತ್ತಿಗಂತಲ್ಲ, ನಮ್ಮ ಬೀದಿಯಲ್ಲಿ ಇರ್ತಕ್ಕಂಥ ನೀವ್ ಹೇಳಿದ್ರಲ್ಲ, ನಮ್ಮ ಊರಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಎಷ್ಟು ಯಾರು ಹುಡುಗರಾಗ್ಲಿ, ನಮ್ಮ ಹೆಣ್ಮಗ ಹೇಳಿದ್ನಲ್ರಿ, ಯಾರು ಹುಡುಗರಾಗ್ಲಿ ಬಂದ್ರು ನನ್ನ ಕೈಲಿ ಎಷ್ಟಾಗತ್ತೆ, ನನಗೆ ಗೊತ್ತಿರೋ ನನ್ನ ಬುದ್ಧಿಗೆ ಎಷ್ಟು ಗೊತ್ತೈತೆ ಅಷ್ಟೇ ಹೇಳೋಣ. ಈಗ ಹೌದಲ್ಲ ಮೇಡಮ್ ರೇ, ನನ್ನ ಬುದ್ಧಿಗೆ ಎಷ್ಟೈತೆ ಅಷ್ಟೇ ಹೇಳ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ಸ್ ರಾಜಾ ಬಕ್ಷಿ, ಆಲ್ ದ ಬೆಸ್ಟ್ ಆಯ್ತಾ. ಚೆನ್ನಾಗಿ ಓದ್ಬೇಕು, ನೀನ್ CBI ಆಫೀಸರ್ ಆಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ಥ್ಯಾಂಕ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.